ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾನು ಒಂದು ಈವ್ನಿಂಗ್ ಬ್ಲಾಗ್ನ ತೋರಿಸ್ತಿದ್ದೀನಿ. ನನ್ನ ಈವ್ನಿಂಗ್ ಹೇಗಿರುತ್ತೆ, ಇವತ್ತು ನಾನು ಏನೇನು ಮಾಡ್ತಿದ್ದೀನಿ ಅನ್ನೋದನ್ನ ತೋರಿಸ್ತಿದ್ದೀನಿ. ಸಂಜೆ ಉಳಿದಿರೋ ಹಾಲಿತ್ತು, ಅದನ್ನು ಕಾಯಿಸಿ ಆಫ್ ಮಾಡ್ತಿದ್ದೀನಿ. ಇವಾಗ ಫ್ರೆಶ್ ಆಗಿರುವಂತಹ ಹಾಲನ್ನು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಕಾಯಿಸ್ಬಿಟ್ಟು ನನ್ನ ಪುಟಾಣಿ ಡಾರ್ಲಿಂಗ್ ಕಿಡ್ಸ್ಗೆ ಈ ಹಾಲು ಕೊಡ್ತಿದ್ದೀನಿ. ಹಾಲಿಗೆ ಏನೂ ಮಿಕ್ಸ್ ಮಾಡಲ್ಲ, ಜಸ್ಟ್ ಒಂದು ಹಾಫ್ ಸ್ಪೂನ್ ಶುಗರ್ ಮತ್ತು ಕಾಫಿ ಡಿಕಾಕ್ಷನ್ ಹಾಕಿ ಕೊಡ್ತೀನಿ. ಬೇರೆ ಯಾವ್ಯಾವುದೋ ಹೆಲ್ತ್ ಡ್ರಿಂಕ್ಸ್ ಮಿಕ್ಸ್ನ ತಂದು ಅದು ಹಾಕಿ ಕೊಡೋದಕ್ಕಿಂತ ಜಸ್ಟ್ ನಾರ್ಮಲ್ ಆಗಿರೋ ಡಿಕಾಕ್ಷನ್ ಹಾಕಿ ಕೊಡೋದೇ ಬೆಸ್ಟ್ ಅಂತ ಅನಿಸುತ್ತೆ. ಸ್ವಲ್ಪ ಸಂಜೆ ಓದೋದಕ್ಕೆ, ಬರೆಯೋದಕ್ಕೆ ಎಲ್ಲದಕ್ಕೂ ಸ್ವಲ್ಪ ಎನರ್ಜಿ ಕೂಡ ಸಿಗುತ್ತೆ. ಯೂಶ್ವಲಿ ನಾವ್ಯಾರು ಶುಗರ್ನ ಯೂಸ್ ಮಾಡೋದೇ ಇಲ್ಲ ಕಾಫಿಗೆ, ಬಟ್ ಇವರು ಚಿಕ್ಕ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿ ಹಾಲು ಕೊಡ್ತಿದ್ದೀನಿ. ರಾತ್ರಿ ಊಟಕ್ಕೆ ಇವತ್ತು ನಾನು ಹುಳಿ ಅಥವಾ ಸಾರು ಏನನ್ನೂ ಮಾಡ್ತಿಲ್ಲ. ಇನ್ನು ನನ್ನ ಹಸ್ಬೆಂಡ್ ಊರಿಂದ ಬಂದಿಲ್ಲ, ಹಾಗಾಗಿ ಮಕ್ಳಿಗೆ ಏನು ಇಷ್ಟನೋ ಆ ಐಟಮ್ಸನ್ನು ಮಾಡೋಣ ಅಂತ. ಅವರು ಪಂಪ್ಕಿನ್ ಸ್ಪೆಗೆಟಿ ಮಾಡ್ತೀಯಾ ಅಂತ ಅಂದರು. ಸೊ ಹಾಗಾಗಿ ಸ್ಪೆಗೆಟಿನ ತರಿಸಿದ್ದೀನಿ. ಪಂಪ್ಕಿನ್ ಹಾಗೆ ಒಂದು ಈರುಳ್ಳಿನ ಈ ರೀತಿ ಹೆಚ್ಕೊಂಡು ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಬೇಯಿಸೋದಕ್ಕಿಂತ ಮುಂಚೆ ಒಮ್ಮೆ ವಾಶ್ ಮಾಡ್ಕೊತಿದ್ದೀನಿ. ಇವಾಗ ಇಲ್ಲಿ ನೋಡಿ ಕುಕ್ಕರ್ಗೆ ಹಾಕಿ ಇದನ್ನು ಬೇಯಿಸ್ಕೊತೀನಿ. ತುಂಬ ಕ್ಯೂಟಾಗಿರೋ ಕುಕ್ಕರ್ ಇದು, ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಜಸ್ಟ್ 1/2 ಲೀಟರ್ ಕುಕ್ಕರ್ ಅಷ್ಟೇ, ನಿರ್ಲಾನ್ ಕಂಪನಿದು. ಇದನ್ನು ಟ್ಯಾಗ್ ಮಾಡಿರ್ತೀನಿ. ಹಾಗೆ ದೊಡ್ಡ ಚಾಪಿಂಗ್ ಬೋರ್ಡ್ ಕೂಡ ಸ್ಟೀಲ್ದು ತೊಗೊಂಡಿದೆ, ಅದನ್ನು ಕೂಡ ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಪುಟಾಣಿ ಕುಕ್ಕರು ಈ ರೀತಿ ತರಕಾರಿ ಅಲ್ವಾ ಬೇಯಿಸೋದಕ್ಕೆ, ಹಾಗೆ ಕಾಳುಗಳನ್ನ ಬೇಯಿಸಿ ಸಲಾಡ್ ಮಾಡೋದಕ್ಕೆ, ಹಾಗೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದೊಂದು ಸುಮಾರು 800-700 ಇತ್ತು ಅನಿಸುತ್ತೆ ನಾನು ಪರ್ಚೇಸ್ ಮಾಡಿದಾಗ. ಆಫರಲ್ಲಿ ಇದ್ದಾಗ ನಾನು ಪರ್ಚೇಸ್ ಮಾಡಿದ್ದು. ಇವಾಗ ಎಷ್ಟಿದೆ ನೋಡ್ಕೊಳ್ಳಿ. ಆಫರ್ ಬಂದಾಗ ಕಮ್ಮಿ ರೇಟ್ ಇದ್ದಾಗ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇವಾಗ ಸ್ನ್ಯಾಕ್ಸ್ಗೆ ಸ್ಯಾಂಡ್ವಿಚ್ ಮಾಡು ಅಂದರು. ಮಧ್ಯಾಹ್ನ ಸ್ಕೂಲಿಂದ ಬಂದಮೇಲೆ ಕರೆಕ್ಟಾಗಿ ಏನೂ ತಿಂದಿರಲಿಲ್ಲ, ಹಸಿವಾಗ್ಬಿಟ್ಟಿದೆ ಅಂತಂದರು. ಹಾಗಾಗಿ ವೆಜಿಟೇಬಲ್ ಸ್ಯಾಂಡ್ವಿಚ್ ಮಾಡ್ತಿದ್ದೀನಿ. ನಾನಿಲ್ಲಿ ಸ್ಯಾಂಡ್ವಿಚ್ ಮಾಡೋದಕ್ಕೆ ಜಸ್ಟ್ 1 ಈರುಳ್ಳಿ, 1 ಟೊಮ್ಯಾಟೊ ಹಾಗೆ ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಮತ್ತು ಬೆಳಗ್ಗೆ ಆಲ್ರೆಡಿ ಗೆಣಸನ್ನು ಬೇಯಿಸಿ ಪರಾಠ ಮಾಡಿದ್ವಿ. ಆ ಗೆಣಸು ಸ್ವಲ್ಪ ಬೇಯಿಸಿರೋದು ಹಾಗೆ ಇತ್ತು, ಅದನ್ನು ಕೂಡ ಜಸ್ಟ್ ಸ್ವಲ್ಪ ಉಳಿದಿತ್ತು, ಅದೇ ಸಾಕಾಗುತ್ತೆ ಅಂದ್ಕೊಂಡು ಅದನ್ನು ಕೂಡ ತೊಗೊಂಡಿದ್ದೀನಿ. ಗೆಣಸು ಬದಲಾಗಿ ಪೊಟ್ಯಾಟೊ ಕೂಡ ತೊಗೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ಇದ್ರ ಜೊತೆಲಿ ಸೌತೆಕಾಯಿ ಆ್ಯಡ್ ಕೂಡ ಮಾಡಬಹುದು. ಅದು ಹೇಗೆ ಬೇಕಾದರೂ ನಾವು ಕಸ್ಟಮೈಸ್ ಮಾಡ್ಕೋಬೋದು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಇವಾಗ ಈರುಳ್ಳಿ ಮತ್ತು ಸೌತೆಕಾಯಿನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಕ್ಯಾಪ್ಸಿಕಮ್ ಜಸ್ಟ್ ಅರ್ಧ ತೊಗೋತಿದ್ದೀನಿ ಅಷ್ಟೇ, ಅದನ್ನು ಕೂಡ ತೆಳ್ಳಗೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೊತಿದ್ದೀನಿ. ಇವಾಗ ಎಲ್ಲ ವೆಜಿಟೇಬಲ್ಸ್ನೂ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟೇ ಇದನ್ನು ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಹಾಗಾಗಿ ಕಟ್ ಮಾಡಿದ್ಮೇಲೆ ನಾನು ವಾಶ್ ಮಾಡ್ತಾಯಿಲ್ಲ. ಇವಾಗ ಗೆಣಸನ್ನು ಕೂಡ ಎಲ್ಲ ಅದನ್ನು ಪೀಲ್ ಮಾಡಿಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕೂಡ ಸ್ಲೈಸಸ್ ಆಗಿ ಕಟ್ ಮಾಡ್ಕೊತಿದ್ದೀನಿ. ಯೂಶ್ವಲಿ 0 ಮೈದಾ ಇರೋಂತಹ ಬ್ರೆಡ್ಡನ್ನೇ ತರಿಸ್ತೀನಿ, ಬಟ್ ಅದು ಇವತ್ತು ಅವೈಲಬಲ್ ಇರಲಿಲ್ಲ. ಎಷ್ಟು ನೋಡಿದೆ ಬಟ್ ಯಾವುದ್ರಲ್ಲೂ ನನಗೆ ಸಿಗಲಿಲ್ಲ. ಹಾಗಾಗಿ ನಾರ್ಮಲ್ ಸ್ಯಾಂಡ್ವಿಚ್ ಬ್ರೆಡ್ಡನ್ನೇ ತರಿಸಿದೆ. ವೈಟ್ ಬ್ರೆಡ್ ಅಥವಾ ಮಿಲ್ಕ್ ಬ್ರೆಡ್ ಅಂತಾರಲ್ಲ, ಅದನ್ನೇ ತರಿಸಿದೆ. ಕಿಡ್ಸ್ಗಲ್ವಾ ಪರವಾಗಿಲ್ಲ, ನಡೆಯುತ್ತೆ ಒಂದೊಂದು ಸಾರಿ ಅಂತ. ನಾವೆಲ್ಲ ಚಿಕ್ಕವರಿದ್ದಾಗ ಸಿಕ್ಕಾಪಟ್ಟೆ ಸ್ವೀಟ್ಸ್ ತಿಂತಾಯಿದ್ವಿ, ಹಾಲ್ಕೋವಾ, ಅದು ಇದು ಚಾಕ್ಲೇಟ್ಸ್ ಎಲ್ಲ ತಿಂತಾಯಿದ್ವಿ. ಬಟ್ ಇವಾಗಿನ ಜನ್ರೇಷನ್, ಇವಾಗಿನ ಸೋಷಿಯಲ್ ಮೀಡಿಯಾಯಿಂದ ತುಂಬ ಎಲ್ಲರಿಗೂ ಡಯಟ್ ಕಾನ್ಷಿಯಸ್ ಬಂದುಬಿಟ್ಟು ಮಕ್ಕಳಿಗೆಲ್ಲ ಡಯಟ್ ಮಾಡಿಸೋಂತಹ ಪ್ರಮೇಯ ಬಂದುಬಿಟ್ಟಿದೆ. ಒಂದೊಂದು ದಿನ ನಡೆಯುತ್ತೆ ಮಕ್ಳಿಗೂ, ಹಾಗಾಗಿ 0 ಮೈದಾ ಇಲ್ಲದೇ ಇದ್ದರೂ ಪರವಾಗಿಲ್ಲ ಅಂದ್ಕೊಂಡು ನಾರ್ಮಲ್ ಬ್ರೆಡ್ಡನ್ನೇ ಹಾಕ್ತಿದ್ದೀನಿ. ಒಂದು ಚೀಸ್ ಸ್ಲೈಸ್ ಇಟ್ಟಿದ್ದೀನಿ, ಹಾಗೆ ಇದಕ್ಕೆ ಸ್ವೀಟ್ ಪೊಟ್ಯಾಟೊ ಸ್ಲೈಸಸ್ನ ಹಾಕ್ತಿದ್ದೀನಿ. ನಂತರ ಟೊಮ್ಯಾಟೊ ಹಾಗೆ ಕ್ಯಾಪ್ಸಿಕಮ್, ಆನಿಯನ್ ಎಲ್ಲದನ್ನೂ ಹಾಕ್ತೀನಿ. ನನ್ನ ದೊಡ್ಡ ಮಗಳು ಆನಿಯನ್ ತಿನ್ನಲ್ಲ, ಹಾಗಾಗಿ ಅವಳಿಗೆ ಮಾತ್ರ ಆನಿಯನ್ ಸ್ಕಿಪ್ ಮಾಡಿ ಬೇರೆ ಎಲ್ಲ ಐಟಮ್ಸನ್ನು ಹಾಕಿ ಮಾಡ್ತೀನಿ. ಇವಾಗ ಎಲ್ಲ ಐಟಮ್ಸ್ ಹಾಕಿದ್ದಾಯಿತು. ಖಾರಕ್ಕೆ ಬೇಕಿದ್ರೆ ನಾವಿಲ್ಲಿ ಗ್ರೀನ್ ಚಟ್ನಿ ಅಥವಾ ಗ್ರೀನ್ ಸಾಸ್ನ ಹಾಕ್ಬೋದು, ಬಟ್ ಅವರು ಖಾರ ತಿನ್ನೋದೇ ಇಲ್ಲ. ಹಾಗಾಗಿ ಜಸ್ಟ್ ಸಾಲ್ಟ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು, ಆಲ್ರೆಡಿ ಚೀಸಲ್ಲಿ ಸಾಲ್ಟ್ ಇರುತ್ತೆ, ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಇವಾಗ ಸ್ಯಾಂಡ್ವಿಚ್ ಮೇಕರಲ್ಲಿ ಸ್ವಲ್ಪ ಬಟರ್ನ ಹಾಕಿ ಇದನ್ನಿಟ್ಟು ಅದು ಲೈಟ್ ಆನ್ ಆ್ಯಂಡ್ ಆಫ್ ಆಗುತ್ತಲ್ವ, ಜಸ್ಟ್ ಒಂದು 3-4 ಮಿನಿಟ್ಸ್ ಅಷ್ಟೇ, ನೀಟಾಗಿ ಸ್ಯಾಂಡ್ವಿಚ್ ರೆಡಿಯಾಗಿ ಹೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸ್ ಕೂಡ ಅವ್ರಿಗೆ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ತಿನ್ನೋದಕ್ಕೆ. ಹಾಗಾಗಿ ಸ್ನ್ಯಾಕ್ಗೆ ಇವತ್ತು ವೆಜಿಟೇಬಲ್ ಸ್ಯಾಂಡ್ವಿಚ್ನ ಮಾಡಿಕೊಡ್ತಿದ್ದೀನಿ. ಇವಾಗ ಜಸ್ಟ್ ಒಂದು 3 ಮಿನಿಟ್ಸು 4 ಮಿನಿಟ್ಸ್ ಆಗಿದೆ ಅಷ್ಟೇ, ಸ್ಯಾಂಡ್ವಿಚ್ ರೆಡಿ ಆಯಿತು. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಖಾರ ಬೇಕಿದ್ದರೆ ಖಾರ ಆ್ಯಡ್ ಮಾಡ್ಬೋದು, ಅಥವಾ ಖಾರದ ಪುಡಿ ಅಥವಾ ಮೆಣಸು ಪುಡಿ ಕೂಡ ಸ್ಪ್ರಿಂಕಲ್ ಮಾಡಿಕೊಂಡು ಮಾಡ್ಕೋಬಹುದು. ಇವಾಗ ಇನ್ನೊಂದು ಸ್ಯಾಂಡ್ವಿಚ್ ಮಾಡಿದೆ, ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತ. ಸಿಕ್ಕಾಪಟ್ಟೆ ಯಮ್ಮಿಯಾಗಿರುತ್ತೆ ಟೇಸ್ಟು. ಚೀಸೆಲ್ಲ ಹಾಕಿರ್ತೀವಲ್ಲ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು. ಈ ಚೀಸ್ ಅಥವಾ ಪನ್ನೀರ್ನ ಎಲ್ಲ ಟೈಮಲ್ಲೂ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ತುಂಬ ಡೈರಿ ಪ್ರಾಡಕ್ಟ್ ಬೇಡ, ಮನೇಲಿ ಏನು ಅವೈಲೇಬಲ್ ಇದೆಯೋ ನ್ಯಾಚುರಲ್ ಆಗಿರೋದು ಅದನ್ನೇ ಯೂಸ್ ಮಾಡಬೇಕು ಅಂದರೆ
ಈ ಚೀಸ್ ಬದಲಾಗಿ ಸ್ವಲ್ಪ ಮೊಸರನ್ನು ಕೂಡ ಸೇರಿಸ್ಕೊಂಡು ಕರ್ಡ್ ಸ್ಯಾಂಡ್ವಿಚ್ ಮಾಡ್ಬೋದು. ಅದು ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ. ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ ಕರ್ಡ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ. ಜಸ್ಟ್ ಒಂದು ಲೇಯರ್ ಆಫ್ ಕರ್ಡನ್ನು ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಸಾಲ್ಟ್ ಹಾಕಿ ಅಪ್ಲೈ ಮಾಡಿದ್ರೆ ತುಂಬಾ ಯಮ್ಮಿಯಾಗಿರುತ್ತೆ. ಇವಾಗ ಸ್ಯಾಂಡ್ವಿಚ್ ರೆಡಿ ಆಯಿತು. ಅಷ್ಟರಲ್ಲಿ ಕುಕ್ಕರ್ ಕೂಡ 2 ವಿಷಲ್ ಆಗಿದೆ. ಈ ಪಂಪ್ಕಿನ್ನು ಮತ್ತು ಈರುಳ್ಳಿ ಕೂಡ ಬೆಂದಿದೆ. ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡು ನಾನು ಪಂಪ್ಕಿನ್ನ ಸಪ್ರೇಟ್ ಇಟ್ಕೊಂಡು ರುಬ್ಕೋತೀನಿ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ರವಾ ಸ್ಪೆಗೆಟಿ. ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗೆ ಇಷ್ಟ ಆಗಲಿಲ್ಲ, ನನ್ನ ಮಕ್ಳಿಗೆ ಇಷ್ಟ ಆಯಿತು. ನನಗೆ ಇದರಲ್ಲಿ ಏನೂ ಖಾರನೇ ಇರಲ್ಲ ಅಲ್ವಾ, ಹಾಗಾಗಿ ನನಗೆ ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ ಅಟ್ ಲಾಸ್ಟ್. ಬಟ್ ಅವರಿಬ್ಬರು ಸಿಕ್ಕಾಪಟ್ಟೆ ಇಷ್ಟಪಟ್ಕೊಂಡು ತಿಂದರು. ಮಕ್ಕಳು ಲಂಚ್ ಬಾಕ್ಸ್ ಕೂಡ ಮಾಡಬಹುದು. ತುಂಬಾ ಹೆಲ್ದಿಯಾಗೂ ಇರುತ್ತೆ ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಇವಾಗ ಪಂಪ್ಕಿನ್ ಈರುಳ್ಳಿನ ರುಬ್ಕೊಂಡಿದ್ದಾಯಿತು. ಇದು ಆಲ್ಮೋಸ್ಟ್ ಬೆಂದಿದ್ದಾಗಿದೆ. ಜಸ್ಟ್ ಒಂದು 10-12 ಮಿನಿಟ್ಸ್ ಆಗಿದೆ. ಇದನ್ನು ಈ ರೀತಿ ನೀರನ್ನು ಬಸಿದಿಟ್ಕೊಂಡು ತಣ್ಣೀರಲ್ಲಿ ತೊಳ್ಕೊಬೇಕು. ಇವಾಗ ಪಾಸ್ತಾ ಮಾಡ್ಕೊಳ್ಳೋದಕ್ಕೆ ಕಡಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಣ್ಣೆ ಹಾಗೆ ರುಬ್ಬಿರೋಂತಹ ಪಂಪ್ಕಿನ್ ಮತ್ತು ಈರುಳ್ಳಿ ಪೇಸ್ಟ್. ಇದಕ್ಕೆ ಸ್ವಲ್ಪನೇ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ. ಇನ್ನು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಅವಳು ತಿನ್ನಲ್ಲ ಅನಗ, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಆರಿಗ್ಯಾನೋ ಪೌಡರ್ ಮತ್ತು ಸಾಲ್ಟ್ ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಚೀಸ್ ಸ್ಲೈಸ್ ಹಾಕ್ತಿದ್ದೀನಿ, ಒಂಥರ ಕ್ರೀಮಿಯಾಗಿ ಇರಲಿ ಟೆಕ್ಸ್ಚರ್ ಅನ್ನೋದಕ್ಕೆ. ಇದಕ್ಕೆ ನಾವು ಯಾವುದೇ ರೀತಿಯಾದಂತಹ ಮೈದಾ ಅಥವಾ ಏನೂ ಬೇಯಿಸ್ಗೆ ಹಾಕ್ತಿಲ್ಲ. ಇದೇ ತಿಕ್ಕಾಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಸ್ವಲ್ಪ ಖಾರ ಹಾಕ್ಕೊಂಡು ಮಾಡಿಕೊಂಡ್ರೆ ದೊಡ್ಡವ್ರು ಕೂಡ ಇಷ್ಟಪಟ್ಕೊಂಡು ತಿನ್ಬಹುದು. ಇದು ತುಂಬ ಲೆಸ್ ಸ್ಪೈಸ್ ಇರೋದ್ರಿಂದ ನನಗೆ ಖಾರ ತಿಂದೆ ಇಷ್ಟನೇ ಆಗ್ತಾಯಿಲ್ಲ. ಇಲ್ಲಿ ನಾನು ತುಂಬ ಸ್ಪೆಗೆಟಿ ಬೇಯಿಸ್ಕೊಂಡ್ಬಿಟ್ಟಿದ್ದೆ, ಗೊತ್ತಾಗಿಲ್ಲ ಎಷ್ಟು ಬೇಯಿಸ್ಕೋಬೇಕಂತ. ಹಾಗಾಗಿ ಮುಕ್ಕಾಲಷ್ಟು ಹಾಕಿಬಿಟ್ಟು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಆಮೇಲೆ ಖಾರ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂಥೇಳಿ. ಇವಾಗ ಸ್ಪೆಗೆಟೀಸ್ ಎಲ್ಲ ಇದಕ್ಕೆ ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ ಮುಚ್ಚಿಟ್ಬಿಟ್ರೆ ಸಿಮ್ಮಲ್ಲಿ ಇಟ್ಬಿಟ್ಟು ತುಂಬಾ ಯಮ್ಮಿಯಾಗಿರೋಂಥ, ಅದು ಕೂಡ ಕಿಡ್ಸ್ಗೆ ಫೇವ್ರೇಟ್ ಆಗಿರೋಂಥ ಸ್ಪೆಗೆಟೀಸ್ ರೆಡಿ ಆಗುತ್ತೆ. ಪಂಪ್ಕಿನ್ ಸ್ಪೆಗೆಟಿ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಮಕ್ಳಿಗೆ ಏನು ಇಷ್ಟನೋ ಅದು ಮಾಡಿಕೊಟ್ರೆ ಅವರು ಇಷ್ಟಪಟ್ಕೊಂಡು ತಿಂತಾರೆ. ಯಾವಾಗ್ಲೂ ಅನ್ನ, ಹುಳಿ, ಸಾರು ಇದನ್ನೇ ಮಾಡ್ತಾಯಿದ್ರೆ ಒಂದು ಸ್ವಲ್ಪನೂ ಇಷ್ಟಪಡಲ್ಲ. ಹಾಗಾಗಿ ಅವರಿಬ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡ್ತಿದ್ದೀನಿ. ನಂತರ ಇಲ್ಲಿ ನಾನು ಎಕ್ಸ್ಟ್ರಾ ಫ್ಲೇವರ್ ಇರಲಿ ಅನ್ನೋದಕ್ಕೆ ಚೀಸ್ ಪೌಡರ್ನ ಸ್ಪ್ರಿಂಕಲ್ ಮಾಡ್ತಿದ್ದೀನಿ. ಇದೊಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಚೀಸ್ ಪೌಡರ್ ಏನಾದರೂ ಇದ್ದರೆ ಮಾತ್ರ ಇದಕ್ಕೆ ಕಂಪಲ್ಸರಿಯಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈವನ್ ಪಾಸ್ತಾಗೆ ಹಾಕ್ಬೋದು. ಇದನ್ನು ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾನು ಇದನ್ನು ನ್ಯಾಚೋಸ್ ಎಲ್ಲ ಮಾಡೋದಕ್ಕೆ ಅಂತ ತರಿಸಿಟ್ಟಿರ್ತೀನಿ. ಇವಾಗ ಇದನ್ನು ಸ್ಪ್ರಿಂಕಲ್ ಮಾಡಿ ಆಯಿತು. ಅವರಿಬ್ಬರು ಕೊಟ್ಟರೆ ಫುಲ್ ಹ್ಯಾಪಿ ಆಗ್ತಾರೆ. ಇವಾಗ ಇವತ್ತಿನ ಈವ್ನಿಂಗ್ ವ್ಲಾಗ್ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಒಳ್ಳೆ ವ್ಲಾಗ್ಸ್ ಒಟ್ಟಿಗೆ ಹಾಗೆ ರೆಸಿಪಿಗಳೊಟ್ಟಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.